ಇಂಗ್ಲೀಷು ಇಂಗ್ಲೀಷು ಹಾಂ ಇಂಗ್ಲೀಷಲ್ಲಿ ಮಾತಾಡ್ತಿದ್ಯಾ ಮತ್ತೆ ಇಂಗ್ಲೀಷ್ ಅಲ್ವಂತೆ ಮಂಕಿ. ಫ್ಯಾಮ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವ್ ವ್ಲಾಗ್ಸ್. ಆ್ಯಂಡ್ ಈ ವ್ಲಾಗ್ ಏನಂದರೆ, ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಿ. ಸಂಡೇ 6 o'clock ಈಗ. ಆ್ಯಂಡ್ ನಿನ್ನೆ ನೈಟೆಲ್ಲ ಪ್ಯಾಕ್ ಮಾಡಿದೆ ಆಯಿತು ಫುಲ್ 15 daysಗೆ. ಸೊ ಊರಲ್ಲಿ ಏನು ಫಂಕ್ಷನ್ ಇದೆ, ನಾವು ಯಾಕೆ ಊರಿಗೆ ಹೋಗ್ತಿದ್ದೀವಿ ಅಂತ ಎಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತೇನೇನು ಮಾಡ್ತೀವಿ, ಇವತ್ತೆಲ್ಲೆಲ್ಲ ಹೋಗ್ತೀನಿ ಅದೆಲ್ಲ ಈ ವ್ಲಾಗ್. ಕಾರಿಗೆ ಪೆಟ್ರೋಲ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಮಮ್ಮಿ? ಅಲ್ವಾ? ಎಷ್ಟು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಈ ಲೊಕೇಶನ್ ಬಂದು ರೀಚ್ ಆಗಿದಾಗಿದೆ. ಆ್ಯಂಡ್ ಇವತ್ತು ನಾವು ಬಂದಿರೋದು ಶ್ರೀ ಗವಿರಂಗನಾಥ ಸ್ವಾಮಿ ದೇವಸ್ಥಾನ. ಇದು KR ಪೇಟೆ ನಿಯರ್ ಬರುತ್ತೆ, ಅಲ್ಲಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗಿ ದೇವಸ್ಥಾನ ಎಲ್ಲ ತೋರಿಸು. ನೋಡಿ ಅಲ್ಲಿ ಪಾಪ ಕುರಿನೋ ಮೇಕೆನೋ ಏನೋ ಒಂದು ಹೆಂಗೆ ಹೂವಾರ ಬಿದ್ದೆ ಹೋಯ್ತು. ನೀಟಾಗಿ ಕರ್ಕೊಬರ್ತಾರೆ ಕುರಿ ಬಲಿ ಕೊಡೋದಕ್ಕೆ. ಇದು ಕುರಿ ಅಂತಾರ ಮೇಕೆ ಅಂತಾರ ಕಮೆಂಟ್ ಮಾಡಿ, ನನಗಂತೂ ಡಿಫ್ರೆನ್ಸ್ ಆಗೋತ್ತಿಲ್ಲ. ಒಂದು ಕುರಿ ಹೊಡಿಯೋಕ್ಕೆ ಎಷ್ಟು ಜನ ಬರ್ತಾವ್ರಪ್ಪ. ಇಲ್ಲೆಲ್ಲ ಬರೀ ಇಲ್ಲಿ ಯಾರೋ ಕುಕ್ ಮಾಡ್ತಿದ್ದಾರೆ ಕೂಡ ನಾನ್ ವೆಜ್. ಕೋತಿ ನೋಡಿ ಎದ್ರುಕೊಂಡು ಹೊಡೋಗ್ತಾನೆ. ಅಲ್ಲಿ ಬಾ. ಏನದು? ಹಾ ಏನದು? ಮಂಕಿ ಅಂತೆ. ಕೋತಿ ಕಣೋ. ಇಂಗ್ಲೀಷು ಇಂಗ್ಲೀಷು ಹಾಂ ಇಂಗ್ಲೀಷಲ್ಲಿ ಮಾತಾಡ್ತಿದ್ಯಾ ಮತ್ತೆ ಇಂಗ್ಲೀಷ್ ಅಲ್ವಂತೆ ಮಂಕಿ ಅಂತೆ. ಯಾವ ಇವೆಲ್ಲ ಹೋಳಿ ಎಲ್ಲ ಹೆಂಗೆ ಡ್ಯಾನ್ಸ್ ಆಗ್ತಿದೆ. ಪ್ರಣಾಮ್, ಓಯ್ ಪ್ರಣಾಮ್. ಏನದು? ಹಾಂ ಏನದು? ಹೋಗಿ ಇಸ್ಕೊಬ್ರೋಗು. ಏ ಬೇಡ ಬಾರೋ. ಇರಲ್ಲ ಪೂಜಾರಿ, ನಾವೇ ಪೂಜೆ ಮಾಡ್ಕೊಂಡು ಹೋಗಬೇಕು. ಫುಲ್ ಫೇಮಸ್ ದೇವಸ್ಥಾನ. ಪೂಜೆ ಆಯಿತು, ಈಗ ಹೋಗ್ತಾ ಇದ್ವಿ. ಇವಾಗ ಹೋಗಿ ಅಡುಗೆ ಎಲ್ಲ ಮಾಡಿಕೊಂಡು ಮತ್ತೆ ಬಂದು ಮತ್ತೆ ಪೂಜೆ ಮಾಡ್ಕೊಂಡು ಮತ್ತೆ ಹೋಗ್ಬೇಕು. ಇವ್ರು ಯಾರಂತ ಎಲ್ಲರಿಗೂ ಗೊತ್ತಿವರು. ನನ್ನ ಫೇವ್ರೆಟ್ ತಾತ. ತಾತ ಹೇಗಿದೀಯಾ? ಚೆನ್ನಾಗಿದ್ದೀರಾ? ಎಲ್ಲರೂ ನಿನ್ನೆ ಕೇಳ್ತಿದ್ರು ತಾತ, ಅದೇ ವಿಡಿಯೋ ಮಾಡಿದ್ವಲ್ಲ ಅದಕ್ಕೆ. ಆ ವಿಡಿಯೋ ಅಂತ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಿದ್ರು ನನ್ನ ಫ್ರೆಂಡ್ಸ್ ಇಬ್ರು. ಚೆನ್ನಾಗಿ ಮಾಡಿದ್ಯಾ? ಇವಾಗ ಒಂದು ಮಾಡೋಣವಾ? ಊರಲ್ಲಿ ಇರ್ತೀನಲ್ಲ ಆಗ. ಹಾಂ ನೋಡೋಣಲ್ಲ, ಮಾಡೋಣ. ನಮ್ಮ ತಾತ ನೋಡೋಣ ಅಂದವ್ರೆ ಅಂದರೆ ಏನೋ ನಮ್ಗೇನೋ ಸ್ಕೆಚ್ ಆಗ್ತದೆ. ಯಾರೋ ಬೋರ್ಡ್ ಆಗ್ಬೋಗ್ಬಿಟ್ಟವನೆ. ಪುಟ್ನಂಜ ಅಂತೆ. ತಾತ ಓಕೆನಾ? ಒಂದು ವಿಡಿಯೋ ಮಾಡೋಣ ಅಂತಿದ್ದಾರೆ. ಈಗ ಅಡುಗೆ ಮಾಡಬೇಕು. ನೋಡಿ ಹಿಂಗೆ ಹೋಗ್ತೈತೆ. ಇದೇ ನಮ್ಮ ಮಮ್ಮಿದು ಕುಕ್ಕಿಂಗ್ ಸ್ಕಿಲ್ಲು. ಫುಲ್ ಸುಸ್ತಾಗೋಗ್ಬಿಟ್ಟಿದೆ. ಬಿಸಿಲೇನಿರಲಿಲ್ಲ, ಬಟ್ ಶೆಕೆ ಅಲ್ವಾ ಅದಕ್ಕೆ. ಈಗ ಊಟ ಆಯಿತು, ಇಲ್ಲಿ ಪೂಜೆನೂ ಆಯಿತು, ಊಟನೂ ಆಯಿತು. ಸೊ ಈಗೆಲ್ಲ ಪ್ಯಾಕ್ ನಡೀತಿದೆ. ಪ್ಯಾಕ್ ಆದಮೇಲೆ ಊರಿಗೆ ಹೋಗ್ಬೋದೆ.
ತಾತ ನೋಡಿ ಬಿಸಿಲು ಅಂದ್ಬಿಟ್ಟು ಹೆಂಗೆ ಬಂದು ಕೂತೈತೆ. ಏನು ಮಾಡ್ತಾರೆ ತಾತ ಬೀಡಿ ಕಚ್ಕೋತೈತಿ ತಾತ. ಬೀಡ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಬೀಡಿ ಸೇದಕ್ಕೆ ಬಿಸಿಲು ಅಂದ್ಬಿಟ್ಟು. ಇಲ್ರಿ ಗಾಡಿ ಒಳಗೆ ಬಂದ್ರವಯ್ಯ. ಇಲ್ಲ ಆಚೆ ಇದ್ರು. ಹ್ಞೂ ಬಿಸಿಲು ಅಂದ್ಬಿಟ್ಟು ಪಾಪ ಬಿಸಿಲಲ್ಲಿ ಬೀಡಿ ಸೇದಿದ್ರೆ ಇನ್ನೂ ಬಿಸಿ ಆಗವ ತಾತ. ಆಗುತ್ತಾ? ಅದಕ್ಕೆ ಎಲ್ಲಿ ಹೋಗ್ತಿದ್ದೀರಾ? ಇಲ್ಲಂತೆ ಕ್ಯಾಬ್. ಇವಾಗ ಲೊಕೇಶನ್ ಹತ್ರ ಬಂದಿದ್ದೀವಿ. ಒಂದ್ಸಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹೋಗೋದು. ಥೋ ಹೇಟ್ ಬಿಡಂಗಿ. ಅದಕ್ಕೇನೆ ಕರೆಕ್ಟ್ ಪ್ಲೇಸ್ಗೆ ಹೋದ್ರು. ಉಲ್ಟಾ ಪಲ್ಟಾ ಕರ್ಕೊಂಡು ಹೋಗ್ತೀವಿ. ಇನ್ಚಾರ್ಜ್ ಇಲ್ಲಿ ನಮ್ಮ ಅಕ್ಕ ಎಷ್ಟೆಲ್ಲ ಓಡಾಡೋಳು ಅವಳಿಗೆ ಗೊತ್ತಾಗ್ತಿಲ್ಲ. ನಮ್ಮ ಅದಕ್ಕೆ ಏನು ಹಚ್ಬೇಕಾ? ಮೂನ್ ಲೈಟ್ ಕೆಫೆ. ಹ್ಯಾಪಿ ಬರ್ತಾ ಬರ್ತಿದೆ ಬಟ್ ನಾಟ್ ಶೋ. ಇನ್ನೊಂದು ಬ್ಯಾಕ್ ಡ್ರಾಪ್ ಇದೆ ನೋಡೋಲ್ಲ. ಹೊರಗಡೆ ಹಾಕೋದಾದ್ರೆ ಪಿಸ್ತಾ ಗ್ರೀನಾ ಇದು ಚೆನ್ನಾಗಿರ್ತದೆ. ಅದು ಚೆನ್ನಾಗಿದೆ. ರೂಮ್ ಟು ಬಿಲ್ವಾ ಇರುತ್ತೆ. ಅದಕ್ಕೆ ನಿಂದು ಯಾವಾಗ ಆ್ಯನಿವರ್ಸರಿ? ನಾಳೆದು. ಅಯ್ಯೋ ನಾಳೆ ಅಯ್ಯೋ ಇರಿ ಇದನ್ನೇ ಅಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಅದು ಅಲ್ಲಿ ಬೋರ್ಡ್ ಹಾಕ್ಬಿಟ್ಟು ಹಂಗೆ ಅದ್ರ ಕೇಕ್ ಕಟ್ ಮಾಡಿಸ್ಬಿಡೋಣ. ಸರ್ಪ್ರೈಸ್ ನಮ್ಗಳಿಗೆ. ಸರ್ಪ್ರೈಸ್. ಅಂಕಲ್ ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ನಮ್ಮಕ್ಕ ಶಾಕ್ ಆಗಿ ನೋಡ್ತು. ಇವ್ರದ್ದೊಂದು ಬ್ಲಾಗ್ ಮಾಡಾಕು ಅರಕದ ಗುಡಿನಲ್ಲಿ ನಮ್ಮ ರಿಲೇಟಿವ್ ಇದೆ, ಬನ್ನಿ ನೋಡಿ, ವಿಸಿಟ್ ಮಾಡಿ. ಲಾಸ್ಟಲ್ಲಿ ನೀನೇ ರಿವ್ಯೂ ಕೊಟ್ಬಿಡ್ಬೇಕು ಕಣಯ್ಯ. ಮಾಡಿ ಶೇರ್ ಮಾಡಿ. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ಅಲ್ಲ. ಲೊಕೇಶನ್ ಓಕೆ ಆಗಿದೆ, ಹೋಗಿ ನೋಡಿ ಬೇಗ. I love you. I hate you.
ಫೈನಲಿ ಡನ್ ಆ್ಯಂಡ್ ಡಸ್ಟೆಡ್. ಅಲ್ಲಿ ಹಿಂದೆ ಸ್ವಿಚ್ ಬ್ಯಾಕ್ ಸೈಡು ಬಾ. ನೈಸ್. ನಮ್ಮ ಅಣ್ಣನ ಹಿಡ್ಡನ್ ಟ್ಯಾಲೆಂಟು ಬೇಜಾನಿದ್ದಾವೆ, ಅದು ತೋರಿಸ್ಕೊತಿಲ್ಲ ಎಲ್ಲರ ಮುಂದೆ. ತೋರಿಸಲ್ಲ, ತೋರಿಸ್ಬೇಕು ಅಂದಿದ್ದು ಅಲ್ಲೇ ಬೇಕು. ಲೊಕೇಶನ್ ಆಪೋಸಿಟ್ ಬಸ್ ಸ್ಟ್ಯಾಂಡು ಆರ್ಗೋಡ್ ಕೆಳಗಡೆ ನಮ್ಮದು ಬ್ಲೂ ಲೈನ್ ಕೆಫೆ ಅಂತ ನಮ್ಮದು ಹೊಸ್ದಾಗಿ ಓಪನ್ ಮಾಡಿದ್ವಿ, 6 ತಿಂಗಳಾಯಿತು. ನೋಡಿ ಹೇಗಿದೆ ಅಂತ ನೋಡಿ, ಬಂದು ಚೆಕ್ ಮಾಡಿ. ಬಂದು ಚೆಕ್ ಮಾಡಿ. ಸ್ಪೇಸಿಯಸ್ ಆಗಿದೆ ಅರ್ಕಿಗೋಡಲ್ಲಿ. ನೈಟ್ ಏನು ಓಪನ್ ಇರಲ್ಲ ಈಗ ಡಾಬಾ ಓಪನ್ ಇರಲ್ಲ, ಡಾಬಾ ಎಲ್ಲಿ ಹುಡ್ಕೋದು? ಎಣ್ಣೆ ಅಂಗಡಿ ಮಳೆ ಬೇರೆ ಬರ್ತಿದೆ, ಚಳಿ ಚಳಿ. ಫುಲ್ ಮಳೆ ಬರ್ತಿದೆ.